ಮಾರ್ಗನ್ ಹೌಸೆಲ್ ಅವರು ಸೈಕಾಲಜಿ ಆಫ್ ಮನಿ ಒಂದು ಈ ಪುಸ್ತಕದಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರೆ, ನಾವೆಲ್ಲ ಏನಿದೀವೋ ಮನುಷ್ಯರು ಲಾಜಿಕಲ್ ಡಿಸಿಷನ್ಸ್ಗಳನ್ನ ತಗೊಳ್ಳಲ್ಲ, ಸೈಕಾಲಜಿಕಲ್ ಡಿಸಿಷನ್ಸ್ಗಳನ್ನ ತಗೊಳ್ತೀವಿ ಅಂತ ಹೇಳ್ಕೊಂಡು. ಅಂದರೆ ನಮಗಿರ್ತಕ್ಕಂತಹ ಭಯಗಳು, ನಮ್ಮ ಒಳಗಡೆ ಇರ್ತಕ್ಕಂತಹ ಹಾಗೆ ಆಸೆಗಳು, ಈ ಒಂದು ಎಮೋಷನ್ಸ್ಗಳು, ಭಾವನೆಗಳ ಮೇಲೆ ಒಂದು ನಿರ್ಧಾರ ಪಟ್ಟು ನಾವು ಡಿಸಿಷನ್ಸ್ಗಳನ್ನ ತಗೊಳ್ತೀವಿ. ಹಣದ್ದೇ ಆಗಿರ್ಬೋದು, ಹೂಡಿಕೆದೇ ಆಗಿರ್ಬೋದು, ಬಟ್ ಅದು ಲಾಜಿಕಲ್ ಡಿಸಿಷನ್ಸ್ಗಳಾಗಿರಲ್ಲ ಅಂತ ಹೇಳ್ಕೊಂಡು ಮೆನ್ಷನ್ ಮಾಡಿ ಹೇಳ್ತಾರೆ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಬೇಸಿಕಲಿ ಏನಪ್ಪಾ ಅಂತ ಅಂದರೆ ಹಣದ ವಿಚಾರ ಹಾಗೆ ಇನ್ವೆಸ್ಟಿಂಗ್ ಅಂತ ಬಂದರೆ ನಾವು ಯಾವ ರೀತಿ ಡಿಸಿಷನ್ಸ್ಗಳನ್ನ ತಗೊಳ್ತೀವಿ ಅನ್ನೋದರ ಮೇಲೆ ನಮ್ಮ ಫ್ಯೂಚರ್ ಅಥವಾ ನಮ್ಮ ಭವಿಷ್ಯ ನಿರ್ಧಾರ ಪಡುತ್ತೆ. ಹಾಗಾಗಿ ಕೆಲವೊಂದಿಷ್ಟು ಕಡೆಗೆ ಮಾತ್ರ ಈ ರೀತಿ ಇನ್ವೆಸ್ಟರ್ ಸೈಕಾಲಜಿ ಇರ್ಬೋದು ಅಥವಾ ಹಣದ ಒಂದು ಮನೋವಿಜ್ಞಾನದ ರಿಲೇಟೆಡ್ ಇರ್ಬೋದು, ಈ ರೀತಿ ವಿಚಾರಗಳನ್ನು ಮಾತಾಡಲಿಕ್ಕಾಗುತ್ತೆ. ಇದೇ ವಿಷಯವಾಗಿ ಇವತ್ತು ಗ್ರೋ ರೀಡ್ ಸೀರೀಸ್ ಮೂಲಕ ನಾವು ಸ್ಟಾಕ್ಸ್ ಟು ರಿಚಸ್ ಅನ್ನೋ ಈ ಒಂದು ಪುಸ್ತಕ, ಪರಾಗ್ ಪರೀಖ್ ಅವರು ಬರೆದಿರತಕ್ಕಂತಹ ಪುಸ್ತಕ, ಎಸ್ಪೆಷಲಿ ಇನ್ವೆಸ್ಟಿಂಗ್ ಸೈಕಾಲಜಿ ಬಗ್ಗೆ ಮಾತಾಡ್ತಕ್ಕಂತಹ ವಂಡರ್ಫುಲ್ ಪುಸ್ತಕ ಇದು. ಈ ಒಂದು ಪುಸ್ತಕದ ಲರ್ನಿಂಗ್ಸ್ಗಳನ್ನು ಈ ಒಂದು ವಿಡಿಯೋ ಮೂಲಕ ಶೇರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ನಾನು. ಇನ್ ಕೇಸ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂತ ಅಂದರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಪುಸ್ತಕದ ಲೇಖಕರೇನಿದ್ದಾರೋ ಪರಾಗ್ ಪರೀಖ್ ಅಂತ ಹೇಳ್ಕೊಂಡು, ಇವರು ಬಹಳ ಒಂದು ಎಕ್ಸ್ಪೀರಿಯನ್ಸ್ ಇರತಕ್ಕಂತಹ ವ್ಯಕ್ತಿ. ಈ ಒಂದು ಇನ್ವೆಸ್ಟಿಂಗ್ ಪೀರಿಯಡ್ ಅಲ್ಲಿ ಆಲ್ಮೋಸ್ಟ್ 25 ವರ್ಷದ ಒಂದು ಅನುಭವಗಳನ್ನು ಹೊಂದಿರ್ತಾರೆ. ಹಾಗೆ ಪರಾಗ್ ಪರೀಖ್ ಫೈನಾನ್ಷಿಯಲ್ ಅಡ್ವೈಸರಿ ಈ ಒಂದು ಪರ್ಟಿಕ್ಯುಲರ್ ಕಂಪನಿಯ ಚೇರ್ಮನ್ ಹಾಗೆ ಫೌಂಡರ್ ಕೂಡ ಆಗಿರ್ತಾರೆ. ಇವರು ಬರೆದಿರ್ತಕ್ಕಂಥ ಈ ಸ್ಟಾಕ್ಸ್ ಟು ರಿಚಸ್ ಏನಿದೆಯೋ ಪುಸ್ತಕ, ಹೆಸರೇ ತುಂಬಾ ಚೆನ್ನಾಗಿದೆ. ಈ ಒಂದು ಪುಸ್ತಕದಲ್ಲಿ ಸುಮಾರು ವಿಷಯಗಳು ಇನ್ವೆಸ್ಟರ್ ಸೈಕಾಲಜಿ ಬಗ್ಗೆ ಮಾತಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಲಾಸ್ ಅವರ್ಷನ್ ಬಗ್ಗೆ. ಸೊ ಇದರ ಅರ್ಥ ಏನಪ್ಪಾ ಅಂತ ಅಂದ್ರೆ, ನಾವು ಒಳ್ಳೇದೇನಾಗಿರುತ್ತೋ ನಮಗೆ ಅದಕ್ಕಿಂತ ಕೆಟ್ಟದ್ದು ಅಥವಾ ನಮ್ಗೆ ಬೇಡದಕ್ಕಂತಹ ಏನೋ ಒಂದು ವಿಷಯ ಆಗಿರುತ್ತಲ್ಲ, ಅದಕ್ಕೆ ನಾವು ಬಹಳ ಇಂಪಾರ್ಟೆನ್ಸ್ ಕೊಡ್ತೀವಿ, ಅದರಿಂದ ನಮ್ಗೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ಕೊಂಡು. ಅಂದ್ರೆ ಫಾರ್ ಎಕ್ಸಾಂಪಲ್, ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ನಿಮಗೆ ಒಂದು ಇನ್ವೆಸ್ಟ್ಮೆಂಟ್ ಇಂದ 1000 ರೂಪಾಯಿ ಬಂದಿದೆ ಅಂತ ಅಂದ್ರೆ ಆಬ್ವಿಯಸ್ಲಿ ಅದೊಂದು ಖುಷಿ ವಿಚಾರ. ಬಟ್ ಇನ್ನೊಂದು ಯಾವುದೋ ಇನ್ವೆಸ್ಟ್ಮೆಂಟ್ ಅಲ್ಲಿ ನಿಮಗೆ 100 ರೂಪಾಯಿ ಕಳ್ಕೊಂಡಿದ್ದೀರಾ ಅಂತ ಅಂದ್ರೆ ಆ 1000 ರೂಪಾಯಿ ಪಡೆದಿರೋದಕ್ಕಿಂತ ಹೆಚ್ಚಾಗಿ ನಿಮಗೆ ಈ 100 ರೂಪಾಯಿ ಕಳ್ಕೊಂಡಿರೋದಕ್ಕೆ ಆ ಒಂದು ಲಾಸ್ಗೆ ಬಹಳ ನೋವಾಗುತ್ತೆ, ಅಥವಾ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಅನ್ಸುತ್ತೆ. ಸೊ ಇದು ನಮ್ಮ ಒಂದು ಹ್ಯೂಮನ್ ಟೆಂಡೆನ್ಸಿ. ಬೇಸಿಕಲಿ ಏನಪ್ಪಾ ಅಂದ್ರೆ, ಯಾವುದು ಒಳ್ಳೇದಾಗಿರುತ್ತೋ ಅದಕ್ಕೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲ್ಲ, ಯಾವ್ದು ಕೆಟ್ಟದ್ದು ಅಂತ ನಾವು ಅನ್ಕೊಳ್ತೀವೋ ಅದಕ್ಕೆ ನಾವು 3 ಪಟ್ಟು ಜಾಸ್ತಿ ರಿಯಾಕ್ಟ್ ಮಾಡ್ತೀವಿ ಅಥವಾ ಜಾಸ್ತಿ ಕಷ್ಟಪಡ್ತೀವಿ. ಇದನ್ನೇ ಲಾಸ್ ಅವರ್ಷನ್ ಅಂತ ಹೇಳೋದು. ಇದರಿಂದ ಪ್ರಾಬ್ಲಮ್ ಏನಾಗ್ಬೋದಪ್ಪ? ಮೊದಲನೇದು ಫಿಯರ್ ಆಫ್ ಲಾಸ್. ಅಂದ್ರೆ ಇವಾಗ ಲಾಸ್ ಆಗುತ್ತೆ ಅನ್ನೋ ಒಂದು ಭಯದಿಂದ ನಾವು ಇನ್ವೆಸ್ಟ್ ಮಾಡದೇನೆ ಇರ್ಬೋದು. ಸೊ FDs ಈ ಥರ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ ಹೂಡಿಕೆ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಎಲ್ಲ ಅಮೌಂಟನ್ನು ಅಲ್ಲೇ ಹೂಡಿಕೆ ಮಾಡೋದ್ರಿಂದ ಅಮೌಂಟ್ ಬೆಳೆಯುತ್ತೆ ಇಲ್ಲ ಅಂತಲ್ಲ, ಬಟ್ ಕನ್ಸಿಡರಬಲ್ ಗ್ರೋತ್ ಆಗಲ್ಲ ಕಂಪೇರಿಂಗ್ ಟು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ಸ್ಗಳು. ಅದರಲ್ಲಿ ಬರ್ತಕ್ಕಂತಹ ಲಾಭ ನಾರ್ಮಲ್ FDಗಿಂತ ಜಾಸ್ತಿ ಇರುತ್ತೆ. ಸೊ ಆ ರೀತಿ ಒಂದು ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಹಾಗೆ ಕೆಲವೊಂದಿಷ್ಟು ಸಿಚುವೇಶನ್ಸ್ಗಳಲ್ಲಿ ಸ್ಟಾಕ್ಸ್ಗಳನ್ನ ನಾವೇನು ಇನ್ವೆಸ್ಟ್ ಮಾಡಿರ್ತೀವೋ ಅದು ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಅಂತಂದ್ರೂ ಅದನ್ನ ಹೋಲ್ಡ್ ಮಾಡ್ಬಿಡ್ತೀವಿ ನಾವು. ಅಂದ್ರೆ ಲಾಸ್ ಅನ್ನ ಹೋಲ್ಡ್ ಮಾಡ್ತಕ್ಕಂತಹ ಒಂದು ಕೆಲಸ ಆಗಿರುತ್ತೆ, ಪ್ರಾಫಿಟ್ನ ಬೇಗ ಬುಕ್ ಮಾಡ್ಬಿಡ್ತೀವಿ. ಸೊ ಈ ರೀತಿ ಸುಮಾರು ಒಂದು ಅವಘಡಗಳೇನಿದೆಯೋ ಈ ಒಂದು ಲಾಸ್ ಅವರ್ಷನ್ ಇಂದ ಅಥವಾ ಫಿಯರ್ ಆಫ್ ಲಾಸ್ ಇಂದ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಇದು ಆಗಬಾರ್ದು ಒಬ್ಬ ಇನ್ವೆಸ್ಟರ್ಸ್ಗೆ. ಯಾವತ್ತು ನಾವು ಡಿಸಿಷನ್ಸ್ಗಳನ್ನ ತಗೊಳ್ತೀವಿ ಅಂತಂದ್ರೆ ಲಾಜಿಕಲ್ ಅಪ್ರೋಚ್ ಇಂದ ಡಿಸಿಷನ್ಸ್ಗಳನ್ನ ತಗೊಳ್ಬೇಕೆ ವಿನಃ ಎಮೋಷನಲ್ ಆಗಿ ಅಥವಾ ಭಾವನೆಗಳ ಬೇಸಿಸ್ ಅಲ್ಲಿ ಡಿಸಿಷನ್ಸ್ಗಳನ್ನ ತಗೊಳ್ಬಾರ್ದು ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಮೊದಲನೇ ಪಾಠದಲ್ಲಿ ನಮಗೆ ಲೇಖಕರಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಇನ್ನ ಎರಡನೇ ಪಾಯಿಂಟ್ ಅಂತ ನೋಡೋದಾದ್ರೆ ಸಂಕ್ ಕಾಸ್ಟ್ ಫ್ಯಾಲಸಿ ಅಂತ ಬರುತ್ತೆ. ಸುಮಾರು ಫ್ಯಾಲಸೀಸ್ಗಳಿರುತ್ತೆ ನಮ್ಮ ಸೈಕಾಲಜಿಕಲ್ ಬಿಹೇವಿಯರ್ಸ್ ಮೂಲಕ ಅದನ್ನ ಡಿಫೈನ್ ಮಾಡಿದ್ದಾರೆ. ಸಂಕ್ ಕಾಸ್ಟ್ ಫ್ಯಾಲಸಿ ಕೂಡ ಒನ್ ಆಫ್ ದ ಮೇಜರ್ ಫ್ಯಾಲಸಿ ಅಥವಾ ಒಂದು ಎಮೋಷನಲ್ ರಿಯಾಕ್ಷನ್ ಅಂತಾನೆ ಹೇಳ್ಬೋದು ನಾವು, ಅಥವಾ ಇನ್ವೆಸ್ಟರ್ಸ್ ಗಳಿಗೆ ಬಹಳ ಒಂದು ಇಂಪ್ಯಾಕ್ಟ್ ಆಗ್ತಕ್ಕಂತಹ ಒಂದು ಫ್ಯಾಲಸಿ ಅಂತ ಹೇಳ್ಬೋದು. ಏನಪ್ಪ ಸಂಕ್ ಕಾಸ್ಟ್ ಫ್ಯಾಲಸಿ ಅಂದ್ರೆ ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಸಪೋಸ್ ಇಲ್ಲಿ 2 ಎಕ್ಸಾಂಪಲ್ಸ್ ಗಳನ್ನ ನೋಡೋಣ ನಾವು. ಮೊದಲನೇದು, ನೀವು ದುಡ್ಡು ಕೊಟ್ಬಿಟ್ಟು ಒಂದು ಮೂವಿ ಟಿಕೆಟ್ ಬುಕ್ ಮಾಡಿದ್ರ ಅಂತ ಅನ್ಕೊಳ್ಳೋಣ. ಎರಡನೇ ಎಕ್ಸಾಂಪಲ್ ಅಲ್ಲಿ ನಿಮಗೆ ಫ್ರೀ ಆಗಿ ಒಂದು ಟಿಕೆಟ್ ಸಿಕ್ಕಿದೆ ಮೂವಿದು ಅಂತ ಅನ್ಕೊಳ್ಳೋಣ. ಸಪೋಸ್ ಆ ಒಂದು ಸಿಚುವೇಶನ್ ಅಲ್ಲಿ ನಿಮ್ಮ ಏರಿಯಾದಲ್ಲಿ ಅಥವಾ ನೀವು ಇರತಕ್ಕಂತಹ ಜಾಗಗಳಲ್ಲಿ ವೆದರ್ ಕಂಡೀಷನ್ ಸರಿ ಇಲ್ಲ ಅಥವಾ ಯಾವುದೋ ಒಂದು ಸಿಚುವೇಶನ್ ಸರಿ ಇಲ್ಲ ಹೊರಗಡೆದು ಅಂತ ಅಂದಾಗ, ಈ 2 ಉದಾಹರಣೆಗಳಲ್ಲಿ ನೀವು ಮೂವಿಗೆ ಹೋಗ್ತಕ್ಕಂತಹ ಚಾನ್ಸಸ್ಗಳು ಯಾವ ಉದಾಹರಣೆಯಲ್ಲಿ ಜಾಸ್ತಿ ಇರುತ್ತೆ? ಫ್ರೀ ಟಿಕೆಟ್ ಇದ್ದಾಗ ನಾವು ಅವಾಯ್ಡ್ ಮಾಡ್ತೀವಿ ಹೊರಗಡೆ ಹೋಗೋದನ್ನ. ಅದೇ ನಮ್ಮ ಕೈಯಿಂದ ಕಾಸ್ಟ್ ಕೊಟ್ಟಿದ್ದೀವಿ ಅಂತ ಅಂದ್ರೆ ಆ ಒಂದು ಸಿಚುವೇಶನ್ ಅಲ್ಲಿ ನಾವು ಇವನ್ ಬ್ಯಾಡ್ ವೆದರ್ ಕಂಡೀಷನ್ ಇದ್ರೂ ಅದರಿಂದ ಆಗ್ತಕ್ಕಂತಹ ಪರಿಣಾಮಗಳನ್ನ ಕನ್ಸಿಡರ್ ಮಾಡದೆ ನಾವು ಮೂವಿಗೆ ಹೋಗ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಯಾವಾಗ ನಮ್ಮ ಕೈಯಿಂದ ನಾವು ಹಣವನ್ನ ಕೊಟ್ಟಿರ್ತೀವೋ ಆ ಮೂವಿ ಟಿಕೆಟ್ಗೆ. ಸೊ ಇದನ್ನೇ ಸಂಕ್ ಕಾಸ್ಟ್ ಫ್ಯಾಲಸಿ ಅಂತ ಹೇಳ್ಬೋದು ನಾವು. ಸೊ ಇಂಡೈರೆಕ್ಟ್ಲಿ ಏನಪ್ಪಾ ಅಂದ್ರೆ, ನಮ್ಗೆ ಆಲ್ರೆಡಿ ಆಗೋಗಿರ್ತಕ್ಕಂಥ ಅನುಭವಗಳೇನಿರುತ್ತೋ ಅದರಿಂದ ಒಂದು ನಮ್ಗೇನು ಎಕ್ಸ್ಪೀರಿಯನ್ಸ್ ಸಿಕ್ಕಿರುತ್ತೋ ಅದ್ರ ಮೇಲೆ ನಾವು ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ಪ್ರೆಸೆಂಟ್ ಆಗಿ ನಡೀತಾ ಇದೆ ಅನ್ನೋದನ್ನ ನಾವು ಗಮನಕ್ಕೆ ಇಟ್ಕೊಳ್ಳಲ್ಲ. ಹಾಗಾಗಿ ಈ ಒಂದು ಸಂಕ್ ಕಾಸ್ಟ್ ಫ್ಯಾಲಸಿ ಇನ್ವೆಸ್ಟಿಂಗ್ ಅಲ್ಲೂ ಕೂಡ ಬಹಳ
ಇಂಪ್ಯಾಕ್ಟ್ ಮಾಡುತ್ತೆ. ಎಸ್ಪೆಷಲಿ ಇವಾಗ ಆವರೇಜ್ ಔಟ್ ಮಾಡೋದಿರ್ಬೋದು, ಅಂದರೆ ಸ್ಟಾಕ್ನ ಅಗೇನೆಸ್ಟ್ ಹೋಗ್ತಾ ಇದೆ ಅಂತ ಗೊತ್ತಿದ್ರು ಇಲ್ಲ ಒಂದಲ್ಲ ಒಂದಿನ ಇದು ಮೇಲೆ ಬರುತ್ತೆ, ಬಿಕಾಸ್ ಇದು ಮುಂಚೆನೂ ಇದು ಮೇಲೆ ಹೋಗಿತ್ತು, ಹಂಗಾಗಿ ಇದನ್ನ ಆವರೇಜ್ ಔಟ್ ಮಾಡೋಣ ಅಂತ ಹೇಳ್ಕೊಂಡು ಯಾವಾಗೆಲ್ಲ ಸ್ಟಾಕ್ ಕೆಳಗಡೆ ಹೋಗ್ತಾ ಹೋದಾಗೆಲ್ಲ ವಿತೌಟ್ ಎನಿ ಒಂದು ಲಾಜಿಕಲ್ ಥಿಂಕಿಂಗ್ ಇಲ್ದೇನೆ ಡೈರೆಕ್ಟ್ ಆಗಿ ನಾವು ಆವರೇಜ್ ಮಾಡಕ್ ಹೋಗ್ತೀವಿ. ಬಿಕಾಸ್ ಒಂದು ಲಾಸ್ ಅನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರಲ್ಲ, ಬಟ್ ಅದರಿಂದ ನಾವು ಹೆಂಗಾರ ಮಾಡಿ ಪ್ರಾಫಿಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಡೈರೆಕ್ಟ್ ಆಗಿ ಆವರೇಜ್ ಮಾಡೋಕೆ ಶುರು ಮಾಡ್ತೀವಿ ವಿತೌಟ್ ಎನಿ ರೀಸನ್. ಯಾವುದೇ ಒಂದು ಡಿಸಿಷನ್ಸ್ ಗಳನ್ನ ತಗೊಳ್ತೀವಿ ಅಂತ ಅಂದ್ರೆ ಅದರ ಹಿಂದೆ ನಮ್ಮ ಒಂದು ಲಾಜಿಕ್ ಇರಬೇಕು, ಅಥವಾ ಅದರ ಹಿಂದೆ ನಮ್ಮ ಒಂದು ಕ್ಲಾರಿಟಿ ಇರಬೇಕು, ಏನಕ್ಕೆ ನಾನು ಡಿಸಿಷನ್ಸ್ ನ ತಗೊಳ್ತಾ ಇದ್ದೀನಿ ಅಂತ ಹೇಳ್ಕೊಂಡು. ಏನೋ ನಮಗೇನೋ ಅನಿಸುತ್ತೆ, ನಮಗೇನೋ ಒಂದು ಅಜಂಪ್ಷನ್ ಇದೆ, ಅಥವಾ ನಮ್ಮ ತಲೆಯಲ್ಲಿ ಏನೋ ಒಂದು ಅನಿಸ್ತಾ ಇದೆ ಭಾವನೆ ಅಂತ ಅಂದ್ರೆ ಅದರ ಬೇಸಿಸ್ ಅಲ್ಲಿ ನಿರ್ಧಾರಗಳನ್ನ ತಗೊಳ್ಳೋದು ತುಂಬಾ ತಪ್ಪಾಗುತ್ತೆ ಇನ್ವೆಸ್ಟಿಂಗ್ ಅಲ್ಲಿ ಅಂತ ಹೇಳ್ಕೊಂಡು ಲೇಖಕರಲ್ಲಿ ಇಂಪಾರ್ಟೆಂಟ್ ಆಗಿ ತಿಳಿಸ್ಕೊಡ್ತಾರೆ. ಇನ್ನು ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ನೋಡೋದಾದ್ರೆ, ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಆಸ್ ಅನ್ ಇನ್ವೆಸ್ಟರ್, ಆಸ್ ಅನ್ ಹೂಡಿಕೆದಾರರು ನಾವು ಅವಾಯ್ಡ್ ಮಾಡಬೇಕಾಗಿರುತ್ತೆ, ಅದನ್ನ ನಾವು ದೂರ ಇಡಬೇಕಾಗಿರುತ್ತೆ. ಆ ತರ ಪಾಯಿಂಟ್ಸ್ ಗಳು ಯಾವ್ದಪ್ಪ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ರಿಲೇಟೆಡ್ ಅಂತ ಈ ಒಂದು ಪಾಯಿಂಟ್ ಅಲ್ಲಿ ನಮಗೆ ಲೇಖಕರು ತಿಳಿಸ್ಕೊಡ್ತಾರೆ. ಇದರಲ್ಲಿ ಮೊದಲನೇದಾಗಿ ಪಾಯಿಂಟ್ ಏನಪ್ಪಾ ಅಂದ್ರೆ, ಅವರು ತುಂಬಾ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಕ್ಕಂಥದ್ದು, ಸಪೋಸ್ 1,00,000 ನಿಮಗೆ ಲಾಟರಿ ಹೊಡೆದಿದೆ ಅಂತ ಅನ್ಕೊಳ್ಳೋಣ. ಇದು ಮೊದಲನೇ ಉದಾಹರಣೆ. ಎರಡನೇ ಉದಾಹರಣೆಯಲ್ಲಿ 1,00,000 ನಿಮಗೆ ಸ್ಯಾಲ್ರಿ ಬಂದಿರುತ್ತೆ. ಎರಡು ಕೇಸಲ್ಲಿ ಯಾವಾಗ ನಮ್ಗೆ ಲಾಟರಿ ಹೊಡೆಯುತ್ತೋ ಅಥವಾ ಈಸಿಯಾಗಿ ದುಡ್ಡು ಬರುತ್ತೋ ಅದನ್ನ ನಾವು ಏನೂ ಪ್ಲಾನಿಂಗ್ ಇಲ್ದೇನೆ, ಏನೂ ಥಿಂಕ್ ಮಾಡದೇನೆ ಖರ್ಚು ಮಾಡ್ತೀವಿ ವಿತೌಟ್ ಎನಿ ಪರ್ಟಿಕ್ಯುಲರ್ ರೀಸನ್. ಅದೇ ನಮಗೆ ಸ್ಯಾಲ್ರಿ ತರ ಬಂದಿರತಕ್ಕಂಥ ದುಡ್ಡನ್ನ ನಾವು ಪ್ರಾಪರ್ ಆಗಿ ಪ್ಲಾನಿಂಗ್ ಮಾಡಿಕೊಂಡು ಅದಕ್ಕೆ ಬಹಳ ರೆಸ್ಪೆಕ್ಟ್ ಕೊಟ್ಟು ನಾವು ಖರ್ಚು ಮಾಡ್ತೀವಿ. ಸೊ ಎರಡು ಅಮೌಂಟ್ ಒಂದೇ ಆಗಿದೆ, 1,00,000 ಆಗಿರುತ್ತೆ, ಬಟ್ ನಾವು ಸ್ಪೆಂಡ್ ಮಾಡ್ತಕ್ಕಂತಹ ರೀತಿ ಚೇಂಜ್ ಆಗಿರುತ್ತೆ ಅನ್ನೋ ಒಂದು ಉದಾಹರಣೆನ ಹೇಳ್ತಾರೆ. ಇಲ್ಲಿ ಇದೇನಕ್ಕಾಗತ್ತಪ್ಪ ಅಂತಂದ್ರೆ, ಬೇಸಿಕಲಿ ಏನು ಅಂದ್ರೆ, ನಾವು ಟ್ರೀಟ್ ಮಾಡ್ತಕ್ಕಂಥದ್ದು ಫ್ರೀ ಮನಿ ಅಥವಾ ಈಸಿಯಾಗಿ ಬಂದಿರೋ ಮನಿನ ನಾವು ಹೆಂಗೂ ಲಾಟರಿಲಿ ಬಂದಿದ್ದೆಲ್ಲ ಖರ್ಚು ಮಾಡ್ಬಿಡ್ಬೋದು ಅನ್ನೋ ಒಂದು ಮೈಂಡ್ ಸೆಟ್, ಸೈಕಾಲಜಿಕಲ್ ಬಿಹೇವಿಯರ್ ನಮಗಿರುತ್ತೆ. ಬಟ್ ಯಾವುದೇ ದುಡ್ಡು ನಮಗೆ ಬಂದಿದೆ ಅಂತ ಅಂದರೆ ಅದು ಎಷ್ಟೇ ಇರಲಿ ಅಮೌಂಟು, ಅದನ್ನು ನಾವು ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಲೇಬೇಕು. ನಮ್ಮ ಹಣದ ನಿರ್ವಹಣೆ ಏನಿದೆಯೋ, ನಾವು ಇವತ್ತು ಯಾವ ರೀತಿ ಹಣವನ್ನು ಮ್ಯಾನೇಜ್ ಮಾಡ್ತಾ ಇದೀವೋ, ಭವಿಷ್ಯದ ಹಣಕಾಸಿನ ಒಂದು ಸಿಚುವೇಶನ್ನ ನಿರ್ಧಾರ ಮಾಡುತ್ತೆ. ಇನ್ನೊಂದು ತಮಾಷೆ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಇದನ್ನು ನೀವು ಅಬ್ಸರ್ವ್ ಮಾಡಿರ್ತೀರಾ, ನಿಮಗೂ ಅನುಭವಕ್ಕೆ ಬಂದಿರುತ್ತೆ. ಏನಪ್ಪ ಅಂದರೆ, ನಾವು ನಮ್ಮ ಜೇಬಲ್ಲಿ ಕ್ಯಾಶ್ ಫಾರ್ಮಲ್ಲಿ ಇರೋ ದುಡ್ಡನ್ನು ಖರ್ಚು ಮಾಡ್ಬೇಕಾದ್ರೆ ಭಾಳ ಹಿಂದೆ ಮುಂದೆ ನೋಡ್ತೀವಿ. ಅದೇ ಕ್ರೆಡಿಟ್ ಕಾರ್ಡ್ನ ಹೋಗ್ಬಿಟ್ಟು ಡೈರೆಕ್ಟಾಗಿ ಸ್ವೈಪ್ ಮಾಡ್ಲಿಕ್ಕೆ ನಮ್ಗೆ ಏನು ಒಂದ್ಸಲ ಬೇಜಾನ್ ಶಾಪಿಂಗ್ ಎಲ್ಲ ಮಾಡ್ಬಿಡ್ತೀವಿ. ಕ್ರೆಡಿಟ್ ಕಾರ್ಡ್ಲಿ ಲಿಮಿಟ್ ಇದೆ, ಕ್ರೆಡಿಟ್ ಕಾರ್ಡಲ್ಲಿ ಎಷ್ಟು ಬೇಕಾದ್ರೂ ತಗೋಬೋದು ಅಂತ. ಬಟ್ ಇಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ, ಕ್ರೆಡಿಟ್ ಕಾರ್ಡ್ ಅಲ್ಲಿ ಅಮೌಂಟ್ ಇರ್ತಕ್ಕಂಥದ್ದು ಇಲ್ಯೂಷನರಿ ಅಮೌಂಟ್ ಅಂತ. ಅಂದ್ರೆ ನಿಮ್ಗೆ ಅದು ಆಕ್ಚುಲಿ ದುಡ್ಡು ನಿಮ್ಮ ಹತ್ರ ಬಂದಿಲ್ಲ, ಫ್ಯೂಚರ್ ಅಲ್ಲಿ ಬರ್ತಕ್ಕಂಥ ಒಂದು ದುಡ್ಡಿನ ಮೇಲೆ ನೀವು ಆಲ್ರೆಡಿ ಕಮಿಟ್ ಆಗ್ತಾ ಇರ್ತೀರಾ. ಅದೇ ನಮ್ಮ ಹತ್ರ ಇರ್ತಕ್ಕಂಥ ದುಡ್ಡನ್ನ ನಾವು ಖರ್ಚು ಮಾಡ್ಬೇಕಾದ್ರೆ, ಅಥವಾ ಡೈರೆಕ್ಟ್ ಕ್ಯಾಶ್ ಫಾರ್ಮಲ್ಲಿ ಇರ್ತಕ್ಕಂಥ ದುಡ್ಡನ್ನ ಖರ್ಚು ಮಾಡ್ಬೇಕಾದ್ರೆ ಬಹಳ ಹಿಂದೆ ಮುಂದೆ ನೋಡ್ತೀವಿ ನಾವು. ಇದು ಕೂಡ ಸೈಕಾಲಜಿಕಲ್ ಇಶ್ಯೂಸ್ ಏನೆ. ಇಲ್ಲಿ ಯಾವುದೇ ಒಂದು ಹಣ ನಮ್ಮಿಂದ ಹೊರಗಡೆ ಹೋಗ್ತಾ ಇದೆ ಅಂತ ಅಂದಾಗ ಕೂಡ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನಾವು ತಗೊಳ್ಬೇಕಾಗತ್ತೆ. ಸುಮ್ಮನೆ ಏನೇನೋ ಖರ್ಚುಗಳನ್ನ ಮಾಡೋ ಬದಲು ಪ್ರಾಪರ್ ಆಗಿ ಪ್ಲಾನಿಂಗ್ ಇಟ್ಕೊಂಡು ಖರ್ಚು ಮಾಡಬೇಕು ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಕೂಡ ಇಲ್ಲಿ ಲೇಖಕರು ತಿಳಿಸ್ಕೊಡ್ತಾರೆ. ಇನ್ನು ನಾಲ್ಕನೇ ಇಂಪಾರ್ಟೆಂಟ್ ಪಾಯಿಂಟ್, ಲರ್ನಿಂಗ್ ಪಾಯಿಂಟ್ ಅಂತ ನೋಡೋದಾದ್ರೆ, ರಿಸ್ಕ್ ಟು ರಿವಾರ್ಡ್. ಅಂದ್ರೆ ನಾವು ಎಷ್ಟು ರಿಸ್ಕ್ ನ ತಗೊಳ್ತಾ ಇದೀವಿ, ಅದಕ್ಕೆ ನಮ್ಗೆ ಎಷ್ಟು ರಿವಾರ್ಡ್ ಬರ್ತಾ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಕೊಂಡು, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅವ್ರು ಕೊಟ್ಟು ಹೇಳೋದೇನಪ್ಪ ಅಂತ ಅಂದ್ರೆ, ಯಾವಾಗೆಲ್ಲ ನಾವು ಇನ್ವೆಸ್ಟ್ ಮಾಡ್ತೀವೋ, ಯಾವಾಗೆಲ್ಲ ಹೂಡಿಕೆ ಮಾಡ್ತೀವೋ, ಆದಷ್ಟು ಡೈವರ್ಸಿಫೈ ಆಗಿರಬೇಕು. ಅವಾಗ ಏನಾಗುತ್ತೆ, ನಮ್ಮ ರಿಸ್ಕ್ ಕಡಿಮೆ ಆಗುತ್ತೆ. ರಿವಾರ್ಡ್ ಸ್ವಲ್ಪ ಕಡಿಮೆ ಆಗ್ಬೋದು, ಬಟ್ ರಿಸ್ಕ್ ಆಟೋಮೆಟಿಕಲಿ ನಮ್ಗೆ ಕಡಿಮೆ ಆಗುತ್ತೆ. ಈಗ 2020 ಆಗಿರ್ತಕ್ಕಂತಹ ಒಂದು IT ಬಬಲ್ ಕ್ರಾಶ್ ಅಲ್ಲಿ IT ಕಂಪನೀಸ್ಗಳೆಲ್ಲ ಬ್ಯಾಡ್ ಪರ್ಫಾರ್ಮ್ ಆಯಿತು, ಬಟ್ ಬೇರೆ ಕಂಪನೀಸ್ಗಳು, ಬೇರೆ ಇಂಡಸ್ಟ್ರೀಸ್ಗಳು ಚೆನ್ನಾಗಿ ಪರ್ಫಾರ್ಮ್ ಆಗ್ತಾ ಇತ್ತು. ಆ ರೀತಿಯಲ್ಲಿದ್ದಾಗ ನೀವು ಬರೀ IT ಸೆಕ್ಟರ್ ಮೇಲೆ ಹೂಡಿಕೆ ಮಾಡಿದ್ರೆ ಆಬ್ವಿಯಸ್ಲಿ ನೀವು ಜಾಸ್ತಿ ಒಂದು ಲಾಸ್ ಅಥವಾ ಒಂದು ನಷ್ಟವನ್ನು ಅನುಭವಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರ್ತಾ ಇತ್ತು. ಅದೇ ನೀವು ಡೈವರ್ಸಿಫೈ ಆಗಿದ್ದಾಗ ನಿಮ್ಗೆ ಆಬ್ವಿಯಸ್ಲಿ ಬೇರೆ ಒಂದು ಸಪೋರ್ಟ್ ನಿಮ್ಗೆ ಸಿಗ್ತಾ ಇದ್ರಿಂದ ಲಾಸ್ ಆದ್ರೂ ಕೂಡ ತುಂಬಾ ಕಡಿಮೆ ಆಗೋದು, ಅಥವಾ ನೀವು ಪ್ರಾಫಿಟ್ ಅಲ್ಲಿ ಇರತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇರೋದು. ಹಾಗಾಗಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ನಾವು ಮಾಡ್ತಾ ಇದೀವಿ ಅಂತ ಅಂದ್ರೆ ಮಾರ್ಜಿನ್ ಆಫ್ ಸೇಫ್ಟಿ ನಮ್ಗೆ ಗೊತ್ತಿರಬೇಕು. ಎಷ್ಟು ನಾವು ರಿಸ್ಕ್ ತಗೊಳ್ತಾ ಇದೀವಿ, ಅದರಿಂದ ನಮ್ಗೆ ಎಷ್ಟು ರಿವಾರ್ಡ್ ಸಿಗುತ್ತೆ ಅಥವಾ ಎಷ್ಟು ರಿವಾರ್ಡ್ ನಮ್ಗೆ ಅದರಿಂದ ಸಿಗಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ನಮ್ಗೆ ಕ್ಲಾರಿಟಿ ಇದ್ದಾಗ ಮಾತ್ರ ಹೂಡಿಕೆಯನ್ನ ಮಾಡಬೇಕು ಅನ್ನೋ ಒಂದು ಇಂಪಾರ್ಟೆಂಟ್ ವಿಷಯವನ್ನು ಕೂಡ ಈ ಒಂದು ಪಾಯಿಂಟ್ ಮೂಲಕ ನಾವು ಕಲಿಬಹುದು. ಇಲ್ಲಿ ಐದನೆಯ ಇಂಪಾರ್ಟೆಂಟ್ ಪಾಯಿಂಟ್, ನನಗೆ ಬಹಳ ಹತ್ತಿರವಾಗಿರ್ತಕ್ಕಂತಹ ಪಾಯಿಂಟ್ ಇದು. ಬೇಸಿಕಲಿ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಗಳು ಏನಿದೆಯೋ, ನಮ್ಮ ಹಣವನ್ನು ನಾವು ಎಲ್ಲಿ ಚಾನಲಿಂಗ್ ಮಾಡಬೇಕು, ಎಲ್ಲಿ ಕಳಿಸ್ಬೇಕಪ್ಪ ಅಂತ ಅಂದ್ರೆ ಅಸೆಟ್ಗಳ ಮೇಲೆ ನಾವು ಹೂಡಿಕೆಯನ್ನ ಮಾಡಬೇಕು ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಹೇಳ್ಕೊಡ್ತಾರೆ. ಅಸೆಟ್ ಲಯಬಿಲಿಟೀಸ್ ಅಂತ ಬರುತ್ತೆ. ಅಸೆಟ್ ಅಂದ್ರೆ ಆಸ್ತಿ, ಲಯಬಿಲಿಟೀಸ್ ಅಂದ್ರೆ ಹೊರೆಗಳು. ಸೊ ಈಗ ಫಾರ್ ಎಕ್ಸಾಂಪಲ್ ಇನ್ನೂ ಸಿಂಪಲ್ ಆಗಿ ಹೇಳಬೇಕಪ್ಪ ಅಂದ್ರೆ, ಅಸೆಟ್ ಅಂದ್ರೆ ಯಾವ ಒಂದು ಇನ್ವೆಸ್ಟ್ಮೆಂಟ್ ಇಂದ ದುಡ್ಡು ಬೆಳೆಯುತ್ತೋ ಅದನ್ನ ನಾವು ಅಸೆಟ್ ಅಂತ ಹೇಳ್ಬೋದು. ಲಯಬಿಲಿಟೀಸ್ ಅಂತ ಅಂದ್ರೆ ಯಾವುದು ಇನ್ವೆಸ್ಟ್ಮೆಂಟ್ ಇಂದ ನಮ್ಮ ದುಡ್ಡು ಕಳ್ಕೊಳ್ಳುತ್ತೋ ಅದನ್ನ ನಾವು ಲಯಬಿಲಿಟೀಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಅಸೆಟ್ಗೆ ಈಗ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಮೇಲೆ ಹೂಡಿಕೆ ಮಾಡಿದ್ರೆ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಇವತ್ತಲ್ಲ ನಾಳೆ ಅಪ್ರಿಷಿಯೇಟ್ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ, ದುಡ್ಡು ಬೆಳೀತಕ್ಕಂತಹ ಸಾಧ್ಯತೆ ಇದೆ ಇಲ್ಲಿ. ಅದೇ ನೀವು ಇನ್ನೊಂದು ಕಡೆಗೆ ಕಾರೋ ಅಥವಾ ಬೈಕೋ, ಮೊಬೈಲೋ ಈ ರೀತಿ ತಗೊಂಡಿದ್ದೀರಾ ಅಂತ ಅಂದ್ರೆ ಅದರ ಬೆಲೆ ನಿಮಗೆ ಗೊತ್ತು, ಶೋರೂಮ್ ಇಂದ ಹೊರಗಡೆ ಬಂದ್ರೆ 50% ಡಿಪ್ರಿಷಿಯೇಟ್ ಆಗುತ್ತೆ ಅಂತ ಎಕ್ಸಾಂಪಲ್ ಹೇಳ್ತಿರೋದು. ಸೊ ಇಲ್ಲಿ ಈ ಒಂದು ಅಮೌಂಟ್ ಡಿಪ್ರಿಷಿಯೇಟ್ ಆಯಿತು ಅಥವಾ ಅಮೌಂಟಿನ ವ್ಯಾಲ್ಯೂ ಕಡಿಮೆ ಆಗುತ್ತೆ ಆ ವಸ್ತುದು. ಸೊ ಆ ತರ ಒಂದು ವಸ್ತುಗಳ ಮೇಲೆ ಹೂಡಿಕೆ ಮಾಡಬೇಡಿ, ಅಸೆಟ್ಗಳ ಮೇಲೆ ಹೂಡಿಕೆ ಮಾಡಿ. ಆವಾಗ ನಿಮಗೊಂದು ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನ ಫ್ಯೂಚರ್ ಅಲ್ಲಿ ಅಚೀವ್ ಮಾಡೋಕ್ಕಾಗುತ್ತೆ ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಕೂಡ ಮೇನ್ ಆಗಿ ಇಲ್ಲಿ ಮೆನ್ಷನ್ ಮಾಡಿ
ಆಥರ್ ನಮಗೆ ತಿಳಿಸ್ಕೊಡ್ತಾರೆ. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ದುಡ್ಡನ್ನ ನಿರ್ವಹಣೆ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್ಪೆಷಲಿ ಯಂಗ್ ಏಜ್ ಅಲ್ಲಿ ಇರತಕ್ಕಂಥವ್ರು, ಇವತ್ತಿನ ಮಟ್ಟಿಗೆ ಒಂದು ಒಳ್ಳೆ ಸ್ಯಾಲ್ರಿ ತಗೊಳ್ತಕ್ಕಂಥವ್ರು ಆ ಒಂದು ಸ್ಯಾಲ್ರಿಯನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ ನಾವು ದುಡ್ಡನ್ನ ಅನ್ನೋದ್ರ ಮೇಲೆ ಫ್ಯೂಚರ್ ಡಿಪೆಂಡೆಂಟ್ ಆಗಿರುತ್ತೆ. ಸುಮ್ಮನೆ ದುಡ್ಡು ಬರ್ತಾ ಇದೆ ಅಂತ ಹೇಳ್ಕೊಂಡು ಹೆಂಗೆಂಗೋ ಖರ್ಚು ಮಾಡೋದಾದ್ರೆ ಇವತ್ತಲ್ಲ ನಾಳೆ ನಿಮಗೆ ಬಹಳ ಸಂಕಷ್ಟಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ಎಷ್ಟೋ ಸೆಲೆಬ್ರಿಟೀಸ್ಗಳು, ಫಿಲ್ಮ್ ಸ್ಟಾರ್ಸ್ಗಳು ಒಂದೊಂದು ಕಾಲದಲ್ಲಿ ತುಂಬಾ ದುಡ್ಡನ್ನ ದುಡ್ದಿರ್ತಾರೆ. ಬಟ್ ಏನಪ್ಪಾ ಅಂದ್ರೆ ಇವತ್ತಿನ ಮಟ್ಟಿಗೆ ಬ್ಯಾಂಕ್ ಕ್ರಪ್ಟ್ ಆಗೋಗಿರ್ತಾರೆ. ಏನಕ್ಕಪ್ಪ ಅಂತ ಅಂದ್ರೆ ಅವರ ದುಡ್ಡನ್ನು ಅವರು ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಿರಲ್ಲ, ಪ್ರಾಪರ್ ಆಗಿ ಪ್ಲಾನಿಂಗ್ ಇಟ್ಕೊಂಡಿರಲ್ಲ. ಸೊ ಇದರಿಂದ ಸುಮಾರು ಅವಘಡಗಳು ಬರ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಮ್ಮ ಫಿನಾನ್ಷಿಯಲ್ ಭದ್ರತೆ ಏನಿದೆಯೋ, ನಮ್ಮ ಹಣಕಾಸಿನ ಭದ್ರತೆ ಫ್ಯೂಚರ್ ಅಲ್ಲಿ ಅದರದ್ದು ಕಂಪ್ಲೀಟ್ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ಅದು ಈ ನಾವು ಹಣವನ್ನ ಯಾವ ರೀತಿ ನಿರ್ವಹಣೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ಈ ಬುಕ್ಕಿಂದ ಕಲ್ತಿರ್ತಕ್ಕಂಥ 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಾಗಿತ್ತು. ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಇವತ್ತಿನ ಈ ವಿಡಿಯೋದಲ್ಲಿ ಏನೆಲ್ಲ ಕಲ್ತಿದ್ದೀರಾ ಅಂತ ಹೇಳ್ಕೊಂಡು. ಹಾಗೆ ಯಾವುದಾದ್ರು ಬುಕ್ ಅನ್ನ ನೀವು ಪ್ರಿಫರ್ ಮಾಡೋದಿದ್ರೆ, ಸರ್ ಈ ಒಂದು ಬುಕ್ ಅನ್ನ ಕವರ್ ಮಾಡಿ ನಮ್ಗೆ ಇದರಿಂದ ಸುಮಾರು ಒಂದು ತಿಳಿಲಿಕ್ಕೆ ಸಿಗುತ್ತೆ ಅಂತ ನನಗಿದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ವಿಡಿಯೋನ ಗೊತ್ತಿರ್ತಕ್ಕಂಥವರಿಗೆ ಶೇರ್ ಮಾಡಿ. ಬಿಕಾಸ್ ಇದು ಡೆಫಿನೆಟ್ಲಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳು ಮತ್ತೆ ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಆಗಿ ಸಿಗಬೇಕು ಅಂತ ಅಂದ್ರೆ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಮತ್ತೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.